ಓಂ ಗಂ ಗಣಾಧಿಪತಯೇ ನಮಃ. ಆಕಾಶವು ಕೆಂಪು, ಕಿತ್ತಳೆ ಮತ್ತು ಚಿನ್ನದ ಬಣ್ಣಗಳಿಂದ ಕಂಗೊಳಿಸುವಂತಹ ಸಮಯ. ಇದು ಪ್ರಕೃತಿಯ ಸುಂದರವಾದ ದೃಶ್ಯ, ಒಂದು ವಿಹಂಗಮ ನೋಟ. ಸೂರ್ಯಾಸ್ತವು ಕೇವಲ ಒಂದು ದೃಶ್ಯವಲ್ಲ, ಇದು ದಿನದ ಅಂತ್ಯದ ಶಾಂತಿ ಮತ್ತು ರಾತ್ರಿಯ ಆಗಮನದ ಸೂಚನೆಯಾಗಿದೆ. ಸೂರ್ಯನು ಪಶ್ಚಿಮದಲ್ಲಿ ಕ್ಷಿತಿಜದ ಕಡೆಗೆ ಮರೆಯಾಗುತ್ತಿದ್ದಾನೆ. ಪಕ್ಷಿಗಳೆಲ್ಲ ಚಿಲಿಪಿಲಿಗುಟ್ಟುತ್ತಾ ತಮ್ಮ ತಮ್ಮ ಗೂಡಿಗೆ ಮರಳುತ್ತಿವೆ. ತಿಳಿಯಾದ ಶಾಂತಿಯುತ ವಾತಾವರಣ. ಇದು ಮುಂದಿನ ಬೆಳಗಿನ ನಿರೀಕ್ಷೆಯೊಂದಿಗೆ ಕತ್ತಲೆಗೆ ನಾಂದಿ ಹಾಡುತ್ತದೆ. ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಸವಿಯುತ್ತಾ ದೈನಂದಿನ ಜೀವನದ ಜಂಜಾಟದಿಂದ ಶಾಂತಿಗೆ ಮರಳುವ ಅಮೃತ ಗಳಿಗೆ ಇದು. ಈ ಅಮೃತ ಗಳಿಗೆಯಲ್ಲಿ ಲಯನ್ಸ್ಗಳಾದ ನಾವೆಲ್ಲರೂ ಇಲ್ಲಿ ಒಟ್ಟು ಸೇರಿದ್ದೇವೆ. ಸರಿಸುಮಾರು 13 ವರುಷಗಳ ಕೆಳಗೆ ಲಯನ್ಸ್ ಕ್ಲಬ್ ನೇತ್ರಾವತಿ ಎಂಬ ಶ್ರೇಷ್ಠ ನಾಮಾಂಕಿತದೊಂದಿಗೆ ಸ್ಥಾಪನೆಗೊಂಡು ಘಟಾನುಘಟಿ ಪ್ರೆಸಿಡೆಂಟ್ಗಳಿಂದ ರಾರಾಜಿಸಿ ಸಂಸ್ಥೆಯು ಮನಸ್ಸಿಗೆ ಮುದ ನೀಡುವ ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿದೆ. 13ನೇ ವರುಷದ ಅಧ್ಯಕ್ಷರಾದ ಲಯನ್ ವಿನಯಾ ಶೆಟ್ಟಿ ಅವರ ಸಾರಥ್ಯದಲ್ಲಿ ಸಂಸ್ಥೆಯು ಸಮರ್ಥವಾಗಿ ಮುನ್ನಡೆಯುತ್ತಿದೆ. ಪ್ರಸಕ್ತ ಡಿಸ್ಟ್ರಿಕ್ಟ್ನಲ್ಲಿ ಕಿಂಗ್ ಕುಡುಪಿ ಅರವಿಂದ ಶೆನೆಯವರ ರಾಜಾಡಳಿತ ಯಶಸ್ವಿಯಾಗಿ ನಡೆಯುತ್ತಿದೆ. ನಮ್ಮದು ನೇತ್ರಾವತಿ ಎನ್ನುವ ಒಂದು ಪುಟ್ಟ ಪ್ರಮಿಳಾ ಸಾಮ್ರಾಜ್ಯ. ಈ ಪ್ರಮಿಳಾ ನಗರಿಗೆ ಇಂದು ಡಿಜಿಯವರ ಅಧಿಕೃತ ಆಗಮನದ ಸಡಗರ. ಆ ಸಂಭ್ರಮವನ್ನಾಚರಿಸಲು ಡಿಜಿ ರಾಜರು ಹಾಗೂ ಅವರ ಜೊತೆಗೂಡಿ ಬಂದ ಎಲ್ಲ ಅತಿರಥ ಮಹಾರಥರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. I, Vinay Shetty, President of Netravati Club, call the meeting order. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಪಾಲಿಪುದೆ ಮಗೆ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ಪಾಲಿಪುದೆ ಮಗೆ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಸಿದ್ಧಿಪುದೆ ಮಗೆ ನೀನೇ ವಿನಾಯಕ, ಸಿದ್ಧಿಪುದೆ ಮಗೆ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಧ್ವಜವಂದನೆ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ, ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನೂ ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ, ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ.
ನನ್ನ ವೃತ್ತಿಯ ಯಶಸ್ವಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು. ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು. ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು. ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆ ಉಳ್ಳವರಿಗೆ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು. ಹಾಗೂ ಕೊರಗೆ ಜನರನ್ನು ನೆನೆಯುತ್ತಾ ನಮಸ್ತೆ. ನೆರೆದಿರುವ ಸರ್ವ ಲಯನ್ಸ್ ಬಂಧುಗಳಿಗೆ ಶುಭ ಸಂಜೆಯ ಶುಭ ನಮನಗಳು. ನಮ್ಮ ಸಂಸ್ಕೃತಿ ಎಂದರೆ ಅತಿಥಿ ದೇವೋಭವ. ಅತಿಥಿಗಳನ್ನು ದೇವರಂತೆ ಉಪಚರಿಸಿಬೇಕೆನ್ನುವುದು ನಮ್ಮ ಸಂಪ್ರದಾಯ. ಹಾಗೆ ನಮ್ಮ ಇಂದಿನ ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟ್ ಕಾರ್ಯಕ್ರಮಕ್ಕೆ ಎಲ್ಲ ಲಯನ್ಸ್ ಬಂಧುಗಳನ್ನು ಆಹ್ವಾನಿಸುತ್ತಿದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದಂತಹ ಸರ್ವರನ್ನು ಸ್ವಾಗತಿಸುವ ಸಮಯ. ಮೊದಲಾಗಿ ಇಂದಿನ ಶೈನಿಂಗ್ ಸ್ಟಾರ್ ಆಫ್ ಸ್ಟೇಜ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಉಡುಪಿ ಅರವಿಂದ್ ಶೆಣೈ ಹಾಗೂ ಅವರ ಮಹಾರಾಣಿ ಚೆಲುವೆ ಲಯನ್ ಮಮತಾ ಶೆಣೈ ಅವರನ್ನು ನೇತ್ರಾವತಿ ಕ್ಲಬ್ಬಿನ ಪ್ರೆಸಿಡೆಂಟ್ ನಾನು ವಿನಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಿಕಟಪೂರ್ವ ಜಿಲ್ಲಾ ಗವರ್ನರ್ ಲಯನ್ BM ಭಾರತಿ ಅವರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. LN HR ಚಂದ್ರೇಗೌಡ ಇವರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಡಿಸ್ಟ್ರಿಕ್ಟ್ ಟ್ರೆಜರರ್ ಲಯನ್ H ಬಾಲಕೃಷ್ಣ ಹೆಗಡೆ ನಿಮಗೂ ಆದರದ ಸ್ವಾಗತ. ರೀಜನ್ ಚೇರ್ಪರ್ಸನ್ ಆದ ನಮ್ಮವರಾದ ಲಯನ್ ಗಾಯತ್ರಿ ರಾವ್ ನಿಮಗಿದು ಆದರದ ಸ್ವಾಗತ. ಝೋನ್ ಚೇರ್ಪರ್ಸನ್ ನಿರ್ಮಲಾ ಪ್ರಮೋದ್ ನಿಮಗೂ ಆದರದ ಸ್ವಾಗತ. ನನ್ನ ಜೊತೆಗೆ ನನ್ನ ಕೆಲಸ ಕಾರ್ಯಗಳಲ್ಲಿ ಸಾಥ್ ನೀಡುತ್ತಿರುವ ನನ್ನ ಆತ್ಮೀಯ ಸೆಕ್ರೆಟರಿ ಆದ ಗಾಯತ್ರಿ ಹೆಗ್ಡೆ ಹಾಗೂ ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಚಂದ್ರಾಸ್ ರೈ ನಿಮಗೂ ಆದರದ ಸ್ವಾಗತ. ಹಾಗೂ ಆಗಮಿಸಿದ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರು, ಲಯನ್ಸ್ ಸದಸ್ಯರು ಹಾಗೂ ನನ್ನ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ಆದರದ ಸ್ವಾಗತ. ನಮಸ್ತೆ. Thank you, Lion Akshata. District Governor Lion Kutpi Arvind Shenoy, First Lady of the District Lion Mamta Shenoy, honorable guests and my fellow Lions, I am here to present our club's service activities report. On occasion of our Governor's visit, we have already rendered a few service activities. Yesterday, we had a service program at District Wenlock Hospital where we donated artificial limb at Lions Limb Service Center to Mrs. Renava, a resident of Kavur. The service was sponsored by Lion Geeta Kalyanpur and Lion Jyoti Shetty. Later, we had the Relieving Hunger program at Lady Goshen Hospital. Our club sponsored this activity. This morning, we had the launching of sanitary pad burning machine at Chinmaya English Medium School. Cost rupees 16,000. This service was sponsored by Lion Vilasini Shetty. We also installed AquaGuard water purifier at St. Joseph Higher Primary School, Nantur, at the cost of rupees 20,000. This was sponsored by Lion Padmini P. Rao, Lion Mandakini Upadhyaya, Lion Vinay Shetty, and from our club. Some more service activities are lined up for now. Lion Chanchalakshi Shetty is donating rupees 5,000 towards grocery to Nammani Home Care Center. I request our President to accept the check. Ravati is donating rupees 6,000 to Seva Bhava Charitable Trust, requesting Lion Geeta Shetty to come and receive the check. Renuka, I request Lion Supala to come and receive. Subramanya is donating rupees 10,000. Our President to accept the check. Palya Shetty and Lion Gayatri Hegde are donating sewing machine to Mrs. Mamta Shetty.
governor's slogan, "Let us be the angels of service and create a beautiful world." Long live Lionism. Thank you. ಇಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವ ಸಮಯ. ಅಪೂರ್ಣವಾಗಿ ಉಳಿದು ಬಿಡುತ್ತವೆ ಹಲವು ಪಯಣಗಳು. ಕೆಲವೊಮ್ಮೆ ದಾರಿ ಕಳೆದು ಹೋದರೆ ಕೆಲವೊಮ್ಮೆ ಜೊತೆಗಿದ್ದವರೇ ಕಳೆದು ಹೋಗುತ್ತಾರೆ. ಈ ಅಪೂರ್ಣ ಬದುಕಿನಲ್ಲಿ ದೇಶ ಸೇವೆಯೇ ಈಶ ಸೇವೆ ಎಂದು ಬಗೆದು ತಮ್ಮ ಜೀವನದುದ್ದಕ್ಕೂ ದೇಶದ ಭದ್ರತೆ, ಶಾಂತಿ, ಶಿಸ್ತು, ನ್ಯಾಯಕ್ಕಾಗಿ ಶ್ರಮಿಸುವವರು ನಮ್ಮ ಯೋಧರು ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿನ ಸಿಬ್ಬಂದಿಗಳು. ಈ ನಿಟ್ಟಿನಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಗ್ರೇಷನ್ ಸಿಕ್ವೇರಾ ಸರ್ ಹಾಗೂ ಪೊಲೀಸ್ ನಿರೀಕ್ಷಕರಾದ ಶ್ರೀ ಗೋಪಾಲ್ ಭಟ್ ಸರ್ ಅವರನ್ನು ನಾನು ಗೌರವಾದರಗಳಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. Today I am very happy to stand in front of you all to introduce a real hero of our nation, L.T. Cole Gratian Sequeira, Lions International District 3170, Lions Club Mangaluru Netravati, Region 3 and Zone 1. Proudly present to certificate of application to L.T. Cole Gratian Sequeira. L.T. Cole Gratian Sequeira is a distinguished veteran of the Indian Army, having served the nation with honor and dedication for 37 years. And mechanical engineers. He presently serves as the Senior Administrative Officer at Enopaya Institute, Koolur, Mangalore. During his military career, he has held several appointments including Administrative Officer, Deputy General Manager, Training Officer, Commanding Officer, and so on. He rendered 9.5 years of committed service in Jammu and Kashmir, including participation in Operation Parakrama and being a part of Operation Vijaya Kargil. L.T. Cole Gratian is academically held by many post-graduation degrees, and he is a true sportsman. He also plays badminton, motivational speaker, and fluent in 9 languages. He belongs to Coorg, now permanently settled in Derebel, Mangalore, with his family, his wife, Mrs. Philomena Pinto. They are blessed with 2 sons. Wishing you a healthy and happy retired life. Lion Vinaya S. Shetty, President and Member, Lions Club Mangaluru Netravati, plays Lions Seva Mandira, Mallikatte, Mangalore, date 20/12/2025. ನಮಸ್ಕಾರ. ಲಯನ್ಸ್ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಜಿಲ್ಲೆ 3170 ಲಯನ್ಸ್ ಕ್ಲಬ್ ಮಂಗಳೂರು ನೇತ್ರಾವತಿ, ಪ್ರಾಂತ್ಯ 3 ವಲಯ 1, ಶ್ರೀ ಗೋಪಾಲಕೃಷ್ಣ ಬಿ ಭಟ್ ಪೊಲೀಸ್ ನಿರೀಕ್ಷಕರು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ತಾವು ಮೇ 4, 1968ರಂದು ಬಂಟ್ವಾಳ ತಾಲೂಕು ಕನ್ಯಾನ ಗ್ರಾಮದಲ್ಲಿ ಜನಿಸಿರುವಿರಿ. ಬಿಕಾಂ ಪದವೀಧರರಾಗಿರುವ ತಾವು ದಿನಾಂಕ 10ನೇ ಜೂನ್ 1992ರಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಭರ್ತಿಯಾಗಿ ಸಂಚಾರ ಪೂರ್ವ ಠಾಣೆ ಮತ್ತು ಪಶ್ಚಿಮ ಠಾಣೆಯಲ್ಲಿ ಸುಮಾರು 11 ವರ್ಷ ಸೇವೆ ಸಲ್ಲಿಸಿ ದಿನಾಂಕ 15ನೇ ಡಿಸೆಂಬರ್ 2003ರಲ್ಲಿ ಪೊಲೀಸ್ ನಿರೀಕ್ಷಕರಾಗಿ ಆಯ್ಕೆಯಾಗಿ ಸಿರಿಗುಪ್ಪ ಪೊಲೀಸ್ ಠಾಣೆ, ಸೋಮವಾರಪೇಟೆ ಪೊಲೀಸ್ ಠಾಣೆ, ಸಂಚಾರ ಪೂರ್ವ, ಸಂಚಾರ ಪಶ್ಚಿಮ, ಸಂಚಾರ ಉತ್ತರ, ಮಂಗಳೂರು ಗ್ರಾಮಾಂತರ ಮತ್ತು ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಿರಿ. ಸೆಪ್ಟೆಂಬರ್ 2015ರಲ್ಲಿ ಪೊಲೀಸ್ ನಿರೀಕ್ಷಕರಾಗಿ ಬಡ್ತಿಗೊಂಡು ANF ಕಾರ್ಕಳದಲ್ಲಿ 3ನೇ ಆಗಸ್ಟ್ 2019ರವರೆಗೆ ಕರ್ತವ್ಯ ನಿರ್ವಹಿಸಿದ್ದೀರಿ. ನಂತರ ಸಂಚಾರ ಪೂರ್ವ ಪೊಲೀಸ್ ಠಾಣೆ ಕದ್ರಿ ಮಂಗಳೂರು, ಪ್ರಸ್ತುತ ನಗರ ವಿಶೇಷ ವಿಭಾಗದಲ್ಲಿ ಕರ್ತವ್ಯ. ಒಟ್ಟು 33 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವಿರಿ. ನಿಮ್ಮ ಈ ಮುಂದಿನ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ದೇವರು ನಿಮಗೆ ಆಯುರಾರೋಗ್ಯ, ಐಶ್ವರ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುತ್ತಾ ನಿಮ್ಮ ಈ ಸೇವೆಯನ್ನು ಗುರುತಿಸಿ ಲಯನ್ಸ್
ಕ್ಲಬ್ ಮಂಗಳೂರು ನೇತ್ರಾವತಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇನೆ. ಲಯನ್ಸ್ ವಿನಯ್ ಶೆಟ್ಟಿ, ಅಧ್ಯಕ್ಷರು ಮತ್ತು ಸದಸ್ಯರು, ಲಯನ್ಸ್ ಕ್ಲಬ್ ಮಂಗಳೂರು ನೇತ್ರಾವತಿ, ದಿನಾಂಕ 20/12/2025, ಸ್ಥಳ ಲಯನ್ಸ್ ಸೇವಾ ಮಂದಿರ, ಮಲ್ಲಿಕಟ್ಟ, ಮಂಗಳೂರು. ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹಲವಾರು ಸಾಧನೆಗಳನ್ನು ಗೈದಂಥ ನಮ್ಮ ಕುಮಾರಿ ಶಮಿಕಾ MK ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ ಲಯನ್ಸ್ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಜಿಲ್ಲೆ 317D ಲಯನ್ಸ್ ಕ್ಲಬ್ ಮಂಗಳೂರು ನೇತ್ರಾವತಿ ಪ್ರಾಂತ್ಯ 3 ವಲಯ 1 ಕುಮಾರಿ ಶಮಿಕಾ MK ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ನಮ್ಮಲ್ಲಿರಬೇಕು. ಅಸಾಮಾನ್ಯ ಸಾಧಕಿ ಇಂದ್ರಪ್ರಸ್ಥ ವಿದ್ಯಾಲಯದ 9ನೇ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಶಮಿಕಾ MK ಅವರು ಸ್ಯಾಂಡ್ ಆರ್ಟ್ ಕೌಶಲ್ಯ ಮತ್ತು ಅಸಾಧಾರಣ ಕೇಂದ್ರೀಕೃತ ಶಕ್ತಿಗಳಿಂದ ಜಾಗತಿಕ ವೇದಿಕೆಯಲ್ಲಿ ಕನ್ನಡದ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಕಟ್ಟಿಕೊಂಡು ಸ್ಥಿತಿಯಲ್ಲಿಯೇ ನಿರಂತರ 24 ಗಂಟೆಗಳ ಕಾಲ ಹಾಡಿನ ಭಾವಕ್ಕೆ ಹೊಂದಿರುವಂತೆ 350ಕ್ಕೂ ಮರಳು ಕೃತಿಗಳನ್ನು ಸೃಷ್ಟಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ಅಚ್ಚೊತ್ತು ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಶ್ರದ್ಧೆ, ಸಂಕಲ್ಪ ಮತ್ತು ಪರಿಶ್ರಮಗಳ ಸಂಗಮವೇ ಸಾಧನೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯರಾಗಿರುವ ಶಮಿಕಾ ರಾಜ್ಯ ಪುರಸ್ಕಾರ ಗೈಡ್ಸ್ ವಿದ್ಯಾರ್ಥಿನಿಯಾದ ಇವರು ಅಂತಾರಾಷ್ಟ್ರೀಯ ಜಾಂಬೂರಿಯಲ್ಲಿ 2022ರ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಪುತ್ತೂರಿನ ವರ್ಣಕುಟೀರದ ಚಿತ್ರಕಲಾ ಶಾಲೆಯಲ್ಲಿ ತರಬೇತಿ ಪಡೆಯುತ್ತಿರುವ ಈಕೆ ಮುಡಿಪು ಶ್ರೀ ಕೇಶವ ಹಾಗೂ ಶ್ರೀಮತಿ ಗೀತಾಮಣಿ ದಂಪತಿಗಳ ಸುಪುತ್ರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಾಖಲೆಗಳನ್ನು ಬರೆಯುವ ಶಕ್ತಿ ಭಗವಂತನು ನೀಡಲಿ. ಜಾಗತಿಕ ವೇದಿಕೆಯ ಮೇಲೊಂದು ದೀಪವಾಗಿ ನೀವು ಬೆಳಗಿ ಎಂದು ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು ನೇತ್ರಾವತಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಲಯನ್ಸ್ ವಿನಯ ಎಸ್ ಶೆಟ್ಟಿ, ಅಧ್ಯಕ್ಷರು ಮತ್ತು ಸದಸ್ಯರು, ಲಯನ್ಸ್ ಕ್ಲಬ್ ಮಂಗಳೂರು ನೇತ್ರಾವತಿ, ದಿನಾಂಕ 20/12/25, ಸ್ಥಳ ಲಯನ್ಸ್ ಸೇವಾ ಮಂದಿರ, ಮಲ್ಲಿಕಟ್ಟ, ಮಂಗಳೂರು. ಕಂಗ್ರ್ಯಾಚುಲೇಷನ್ ಆಲ್. ಪೋಸ್ಟರ್ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ ನಮ್ಮ ಕ್ಲಬ್ಬಿನ ಪೀಸ್ ಪೋಸ್ಟರನ್ನು ರಚಿಸಿದ
ಕೆನರಾ ಹೈಸ್ಕೂಲ್ ಡೊಂಗರಕೆರೆ ಶಾಲೆಯ ವಿದ್ಯಾರ್ಥಿನಿ ಅಂಕಿತ್ ಶರ್ಮಾರವರನ್ನು ಅಭಿನಂದಿಸುತ್ತಾ ಅವರನ್ನು ವೇದಿಕೆಗೆ ಬಂದು ನನ್ನ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. I am honored to stand before you today as the editor of our club magazine, Chiguru. I would like to thank our president, Lion Vinay Shetty, for entrusting me with this role. Thank you, Vinaya. This magazine is a testament to our club's commitment to service the community, a reflection of our club's passion for service. Heartfelt thanks to every contributor. As we flip the pages of Chiguru, let us continue to spread kindness and light, because the best way to find yourself is to lose yourself in the service of others. Thank you. Long live Lionism. ಎಲ್ಲರಿಗೂ ನಮಸ್ಕಾರ. ನಮ್ಮ ರಿಕ್ವೆಸ್ಟ್ ಲಯನ್ ಗೀತಾ ಶೆಟ್ಟಿ, ಕಾನ್ಫರೆನ್ಸ್ ಕಮಿಟಿ ಚೇರ್ಪರ್ಸನ್, ಸೆಕ್ರೆಟರಿ ಆಶಾರಾವ್ ಆರೂರು, ಟ್ರೆಷರರ್ ಯಶವಂತ್ ಪೂಜಾರಿ, ಕೈಂಡ್ಲಿ ಕಮ್ ಟು ದಿ ಡಯಸ್. ನಮ್ಮ ಪ್ರಾಂತ್ಯ 3ರ ಪ್ರಾಂತೀಯ ಸಮ್ಮೇಳನ ಜನವರಿ 24 ಸ್ವಸ್ತಿಕಾ ವಾಟರ್ ಫ್ರಂಟ್ ಸುಲ್ತಾನ್ ಬತ್ತೇರಿ ಅಲ್ಲಿ ನಡೆಯಲಿಕ್ಕಿದೆ. ಎಲ್ಲರನ್ನು ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾನು ನಿರೀಕ್ಷಿಸ್ತೇನೆ ಹಾಗೂ ಎಲ್ಲರನ್ನೂ ಈ ಮೂಲಕ ಆಹ್ವಾನಿಸುತ್ತಿದ್ದೇನೆ. ಇವತ್ತು ನಮ್ಮ ಪ್ರಾಂತ್ಯ 3ರ ಕಾನ್ಫರೆನ್ಸ್ ಅದರ ಲೋಗೋವನ್ನು ಬಿಡುಗಡೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. Coordinator for Orientation Jagadish Edabaditaya sir, Chief Coordinator for District Event Oswald D'Souza, Chief Coordinator for Soft Skills ಸಚಿದಾನಂದ ಸಿ ಶೆಟ್ಟಿ, ನಿಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ. ಗೀತಾ ಆರ್ ಶೆಟ್ಟಿ. अरविंद शनाई जी आगे बढ़ते सपनों का सच कर जाते हैं, साथ में ममता जी का प्रेम और बल, हर पल में सहयोग, हर पल में संभाल, मुस्कान से जो रहे सजाए सबका दिल में विश्वास जगाए, एक सोच एक साथ एक पहचान, सेवा से लिखते नया इतिहास। आप दोनों के शुभ आगमन से रोशन हुआ आज ये समाह. Distinguished guests, respected dignitaries, fellow members and dear friends, a very warm and heartfelt welcome to you all. Today is a moment of great pride and honor for us as we have the privilege of the gracious presence of our respected district governor. Your visit inspires us and strengthens our commitment to service, leadership and fellowship. To mark this special occasion, we are pleased to present a short video that reflects your journey, initiatives and dedication to the ideals we uphold. This presentation is small expression of our respect and gratitude. May I kindly request everyone to turn their attention to the screen for the video presentation. Thank you. Please. In a home built on values, warmth and tradition, a boy was born on the 31st of August 1963. Raised by Kutti Panduranga Shenoy and Srimati Sumitra Shenoy. He grew up watching simplicity in action and learning that greatness comes not from noise but from grace, discipline and consistency. His school days at St. Aloysius shaped him not as a topper, not as a talker, but as a leader in silence. He observed more than he spoke, but when he did speak, every word had character in it.
From those early lessons, a gentleman emerged. He built his career with creativity as the proprietor of Darshan Graphics, where passion met profession in photography, design and print. And alongside this journey, life gifted him his biggest support, his wife Mamta Shanai, a strong, successful entrepreneur in her own way, running a beautiful homestay in Mangalore. Together, they built a life rooted in love, support and shared dreams. They are proud parents of two wonderful children, Ashwin and Asha. Both are reflections of their father's quiet strength and mother's grace. In 1993, he joined the Lions movement, and for more than 3 decades, he's been its silent force and creative brain. From tail twister to club president, from district chairperson to cabinet secretary, from editor of Lions Mangala to the voice behind its digital evolution, he wasn't just a part of the system, but he shaped it. Lion of the Year twice, International President's Medal 3 times, 15 International President's Pin, Most Creative Lion, Best PRO, Best Editor, Best Club President, Lions Chanakya of the Multiple. But beyond all titles and trophies, he remains the same humble, humorous and always grounded. A man who never asked for attention but always gave his full attention to every cause, every team and every detail. A leader who led not with instructions but with inspiration. And today, that boy, the devoted husband, proud father, loyal friend and lifelong servant of Lionism takes the stage as our district governor. Not because he saw the spotlight, but because he became the light for so many. Presenting to you, Lion Kudpi Arvind Shenoy, District Governor 3117. Feels so well and is here as a district governor. Thank you so much for this opportunity, Vinay. Thank you. It gives me great pleasure today to pay my official visit as the district governor. The Lions Club of Netravati, one of the prestigious clubs in Mangalore. Many of you may know or might not know, this is one club which was conceived in Hamburg, Germany. ಜರ್ಮನಿಯಲ್ಲಿ ಇದರದ್ದು ರೂಪರೇಖೆ ಎಲ್ಲ ಡಿಸೈಡ್ ಮಾಡಿದ್ದು, ಆದರೆ ಹುಟ್ಟಿದ್ದು ಮಂಗಳೂರಲ್ಲಿ. This is one club which is conceived in Hamburg, Germany, but delivered here. It was born here in Mangalore. And very prestigious person came for the charter presentation, none other than International Board appointee Aruna Abhay Oswal. And one of the chief guests for that function was the famous artist Chitra Mitra. It was on this very stage it happened, and I still remember the wonderful way that this wonderful club has taken off. And from that day till today, Netravati has grown from strength to strength with very excellent, resourceful and dynamic members. The charter president, Geeta R. Shetty, from day one till today, she is the backbone of this club, and today also she was there for all the service activities, and today also she has made that wonderful introduction. Let's have a nice round of applause for the charter president. She is there at the very back with all her support. Thank you, Geeta. Another special feature of this club, so many other clubs contributed to the making of this club, and till today they have got very strong connections, like the Lions Club of Mangalore, Kudla, or my home club, Lions Club of Mangalore, Lions Club of Mulki, and there is one more club, which are the club? Mangaladevi, Lions Club of Mangaladevi. All these clubs have exported their leaders to make this new club, to give them a platform of their own, to shine in their own strength, and definitely they have done that to the best of their ability. Today you see, this year, other than my home club, Lions Club of Mangalore, this is the highest
audience that any Digi visit I have seen, and that is a true reflection of the popularity of this club. Our PDG has come all the way from Sakleshpur. So many other line leaders from Mulki, Bantwal, and so Kinigoli, so many places they have come because this club is one of the most popular clubs in the Lions circuit, and the presence of such a large number of leaders truly reflects their popularity in our district. Initially, even before I could start my year, the big responsibility was to form the cabinet, and it was our DG coordinator Jyoti Shetty and district editor Geeta Kalyanpur who helped me with more than 50% of my job. Jyoti Shetty, people call me encyclopedia, whatever, but Jyoti Shetty she has the whole district directory by heart. If I tell the name of any club member, she'll tell, oh, he's from this club and this is supposed to be held in that year. That is the power of Jyoti Shetty, and throughout the work of the editor, Geeta Kalyanpur, before she took the job, she said, Jyoti Tandayan Malpuyan. And definitely, Jyoti Shetty, 100% she has supported, and Geeta Kalyanpur, the very dedicated and humble editor, she was a very big role, had a very big role in the success of my cabinet. Initially we floated the idea of a patron angel, members who contribute 2 lakhs for the LCF subsidy would be recognized throughout the year, and the lady, only out of the 8 patron angels, Venkatesh Abbar is one of them who is present here. There was only one lady who came forward to support me in that cause, and that was Asha Nagaraj. So thank you, Madam Asha Nagaraj, for that wonderful, strong support. And today she has brought out the bulletin, club bulletin, Chiguru. I am sure that's also a masterpiece from Asha Nagaraj. Thank you, Madam, and I wish you all the best in your future career in Lionism. In November, we had the inauguration of the Tapasya Cancer Care Center at Mudipu. This was the dream child of Sabita Shetty, who is from the Lions Club of Netravati. It was inaugurated by LCF area leader Vamshidhar Babu, and Sabita has worked on this project for more than 5 years, 100% commitment, and also this year and every year she helps the cabinet by forming the team for the childhood cancer. Almost 8 members she only has motivated and brought under our cabinet. Thank you, Sabita, and sure God will bless you for all the wonderful work you are doing for the children affected with the cancer, and all the team that whom you are dedicated and working with. My sponsor in JC is Arvind Rao, his spouse Gayatri Rao. She has been a JCRET club president. She has been the Lioness Club president in my home club, and she's been the secretary and president. But when I requested her, she said, Nandu, Zatsi Aglila. I said, no problem. You have all the qualities to become an RC. And she accepted my request, and she has been the true, perfect region chairperson from day one, leading all the clubs in her region. And she herself enrolled as an MJF and motivated one more club member, Vilasini Shetty, to also to enroll as the MJF. In our district and in our multiple also, when Past International Director, who is the Quest leader, V.V. Krishna Reddy, he talks about Quest, he immediately, the next word he says is Mandakini Upadhyaya, even in the multiple level. So Quest is Mandakini, Mandakini is Quest, and definitely she is a very strong force who has led the Quest campaign in our district. And okay, thank you, madam, for your commitment for Quest. And I'm so happy to share with you, most of you might not know, that her daughter Pooja Upadhyaya is also a certified Quest trainer, and now she is working in the multiple as the chief Quest coordinator along with the PID Krishna Reddy, and she is having a very key role in the implementation of Quest throughout the multiple.
Please convey our regards to Pooja also. Chandrakala D. Rao, she is the Chief Coordinator for Uplift the Disabled, and she has played a major role in organizing our cabinet installation, and also a very good program regarding Uplift the Disabled, which she conducted with the Arivu Trust. Purnima Bhatt, she is here, a very noble trust, Arivu. Along with them, she has organized a very meaningful program for the special children. All the other cabinet members of Lions Club of Netravati, Padmini Rao, Vilasini Shetty, Shobha Subramanya, Kanchana Devi, Gayatri Hegde and Kusuma Devadiga, all mostly members of the childhood cancer team. I also missed Nirmala Pramod, who is the zone chairperson, and she is a very able hand supporting our region and the district also. Thank you, Madam Nirmala Pramod. All the 5 members of Lions Club of Mangalore Netravati, of course, the most important, I forgot, today's MC. Today's MC and one of the district chairpersons for Piligobu. I think she was the only lady DC in the team. Alva, Betitra, ladies? Only lady in the team. Ganesh Shetty would have been very happy with her support. Ganesh Shetty, idara? Ganesh Shetty, very happy with Dr. Vidyadhari Shetty's support. And today especially, in the afternoon, after all the service activities, the board meeting was hosted by Dr. Vidyadhari Shetty and better half Pradeep Shetty at their residence. I should say one line about her apartment, or rather 2. They have made 2 apartments into 1. From the outside it looks like a very ordinary building right at the Nanturu junction. Because of the heavy traffic, so much dust is settled on the building. But inside it is a totally, you enter a different world. President told me you can play hide and seek there. That means it is such a big flat, you can almost get lost. Ashtu Doddavan to our apartment, and so beautiful interior, and more than that, it is the wonderful hospitality. Olaga banda takshanadinda ashtu avara ಒಂದು satkara. Thank you, Dr. Vidyadhari Shetty, and please convey our regards to Pradeep also for that wonderful hospitality. Extension Chairperson Dr. G.R. Shetty has just arrived. So this club, as I mentioned, which with the active involvement or initiative of Dr. G.R. Shetty and K.P. Prashant Rao, they had gone along with the K.C. Prabhu to the International Convention at Hamburg. That's where they conceived the club, and it was delivered here. My best wishes and compliments to the Extension Chairpersons, to the Extension Club, and all the excellent members of the Lions Club of Mangalore Netravati. I also compliment today's 3 achievers, officers whom we have honored today. Retired Lieutenant Colonel Gratian Sikwera sir, Police Inspector Gopal Krishna Bhatt sir, and Miss Shamika, the achiever of the Golden Book of Records. We had quite a long program, and also today we released the logo of the region meet of Gayatri Rao. It's a wonderful venue where we had the Music Academy, and I'm sure she will leave no stone unturned to make that also a success. Best compliments to the region chairperson, and once again my compliments to the wonderful team of Vinaya Shetty, Gayatri Hegde and Chanchalakshi. I should just say one word about the president, Vinaya. If there's one word which can describe Vinaya, V for versatility. Versatility andra, yeah, not only one person is clapping, everybody should applaud for Vinaya, always smiling, and her name is Vinaya, matte avara nature kuda Vinayata, ashtondu Vinayata. She is a very big achiever, but very humble and very friendly to anybody and everybody. She doesn't care for recognition, she just wants to get the job done. Whenever I give a responsibility, she is there 100%, and she never asks for any kind of recognition or honor. We used to see her initially, today also in the welcome, wonderful welcome that the Lions of Netravati did. Thank you so much for that beautiful welcome for me and my
spouse right from the entrance till here. We had that wonderful, all the ladies, Purna Kumbha Swagata, and the beautiful Arati and that Godubari, which they did. Thank you so much. My wife definitely enjoyed that much more than me. So today also they had that lion coming. In the initial days, always we knew who was inside the lion. It was always Vinaya inside the lion. So whether as a lion or as any event, whatever role we give her, she will do it with 100% dedication and 100% perfection, and that is Vinaya Shetty for you. Even this year, any program, any district event we do, she is a key member of that. And whenever you ask her, she doesn't think about it. Sir, so this year, as the president also, she is a team lady, taking all the members together, and she gets the work done. Today also, morning we had so many projects where so many members involved in the service projects, and that's the true mark of a leader, getting the things done by the members and giving the credit to all the team. That's up to you, Vinaya, and I'm sure you will do an excellent job as the president in the remaining term also. So we have a lot of other speakers to speak after me. With this brief address, I once again like to compliment all the fine members of the Lions Club of Mangalore Netravati, and thank you all for a patient listening. Thank you. Have a good evening. ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ PRO ಸುದರ್ಶನ್ ಪಡಿಯಾರು ತಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ. ಗ್ಯಾಟ್ ಕೋಆರ್ಡಿನೇಟರ್ ವಿಜಯ ವಿಷ್ಣುಮಯ್ಯ, ಕ್ಯಾಬಿನೆಟ್ ಕೋಆರ್ಡಿನೇಟರ್ ನ್ಯಾನ್ಸಿ ಮಸ್ಕರೇನಿಸ್, ಚೀಫ್ ಕೋಆರ್ಡಿನೇಟರ್ ಫಾರ್ ಬ್ಲಡ್ ಡೊನೇಷನ್ NJ ನಾಗೇಶ್ ಸರ್ ಲಯನ್, ಚೀಫ್ LCIF ಕೋಆರ್ಡಿನೇಟರ್ ಲಯನ್ ಲೋಕೇಶ್ ಶೆಟ್ಟಿ, ಎಕ್ಸ್ಟೆನ್ಷನ್ ಚೇರ್ಪರ್ಸನ್ GR ಶೆಟ್ಟಿ ಸರ್. And I welcome all the club president, secretary, treasurers and RC ಮಲ್ಲಿಕಾ ಭಂಡಾರಿ ತಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ. Now I request Anita Shnai, Lion Anita Shnai, to come to the dais to hand over the check to DG for the DG project. Lion Anita for Lions Club Netravati. All our guests were so comfortable. Thank you, Anita Madam. And 100. So this year we have requested campaign 100. Those members who cannot give an MJF, we have requested all the members to contact. Whenever you want to claim an MJF, you can pay the balance and get that MJF. So you can pay $100 every year, and after 5-6 years, you can complete the MJF by paying the balance. And I'm so happy today in the board meeting, Lions Club of Netravati example. Thank you so much. Thank you, DG sir. In appreciation of District Governor. Whereas we, the members of Lions Club of Mangalore Netravati, appreciate the service and outstanding leadership so generously and unselfishly provided to our district by the District Governor, Lion Kudpi Arvind Shanai, PMJF, and the sacrifices he is making during the year in fulfilling the manifold duties of his office. And whereas we wish to assure him of our loyalty and cooperation in his programs to maintain and promote Lionism in District 317D, that we express to him our appreciation in the form of this resolution and pledge our loyal support to his efforts to make this year's administration an outstanding one in the history of our district. For and on behalf of Lions Club Mangalore Netravati, Lion Vinaya S. Shetty, President, Lion Gayatri Hegde, Secretary, Lion Chanchalakshi Shetty, Treasurer, 20th December 2025 at Lion Seva Mandir, Kadri, Mangalore. Thank you.
ಲಯನ್ಸ್ನ ಆಳ ಅಂತರಾಳವಲ್ಲ ಸುಜ್ಞಾನಿ ನೀವು. ಲಯನ್ಸ್ನ ರೀತಿ ನೀತಿಗಳ ಜ್ಞಾನ ಭಂಡಾರ ನೀವು. ಲಯನ್ಸ್ನ ಆಳ ಅಂತರಾಳ ಬಲ್ಲ ಸುಜ್ಞಾನಿ ನೀವು. ಲಯನ್ಸ್ನ ರೀತಿ ನೀತಿಗಳ ಜ್ಞಾನ ಭಂಡಾರ ನೀವು. ತಮ್ಮ ಗಾಂಭೀರ್ಯದ ನಡಿಗೆ, ಆ ನಡಿಗೆಯಲ್ಲೊಂದು ದೃಢತೆ, ಮಾತಿನಲ್ಲಿ ವಿಧೇಯತೆ, ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕತೆ. ತಮ್ಮ ಗಾಂಭೀರ್ಯದ ನಡಿಗೆ, ಆ ನಡಿಗೆಯಲ್ಲೊಂದು ದೃಢತೆ, ಮಾತಿನಲ್ಲಿ ವಿಧೇಯತೆ, ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕತೆ. ಆಕರ್ಷಕ ವದನದ ಅರವಿಂದ ನೀವು ನಕ್ಕರೆಷ್ಟು ಚಂದ. ಆಕರ್ಷಕ ವದನದ ಅರವಿಂದ ನೀವು ನಕ್ಕರೆಷ್ಟು ಚಂದ. ನಕ್ಕು ಬಿಡಿ ಒಮ್ಮೆ ಮನಸಾರೆ ನೋಡುವೆವು ನಾವೆಲ್ಲ ಕಣ್ಣಾರೆ. ನಕ್ಕು ಬಿಡಿ ಒಮ್ಮೆ ಮನಸಾರೆ ನೋಡುವೆವು ನಾವೆಲ್ಲ ಕಣ್ಣಾರೆ. ಥ್ಯಾಂಕ್ ಯು. ಇವತ್ತಿನ ವೆಲ್ಕಮ್ ಮತ್ತು ಮ್ಯಾಗಝಿನನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಆಶ್ ನಾಗರಾಜ್. ಅವರೊಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿ. ಮೊದಲೇ ಹೇಳಿದಾಗೆ ಆಶಾ ನಾಗರಾಜ್ ಅವರ್ ಓನ್ಲಿ ಲೇಡಿ ಪೇಟ್ರನ್ ಏಂಜಲ್, ಅವರದೊಂದು ರೆಕಗ್ನಿಷನ್ ನಾನು ಫಸ್ಟಿಗೆ ಕೊಟ್ಟು ಬಿಡ್ತೇನೆ. This is one of the most beautiful pins in the Lions circuit of the world. Very colorful pin having all the 8 global causes, and I would like to present this beautiful pin to Asha Nagaraj. And also, since he has contributed for the LCIF, I would like to present the golden pin for LCIF support from the International President AP Singh. ಅಂತ ವಿನಯ್ ಶೆಟ್ಟಿ ಅವರೇ ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್ ಅರವಿಂದ್ ಶೆಣೈ ಅವರೇ, ಫಸ್ಟ್ ಲೇಡಿ ಆಫ್ ದಿ ಡಿಸ್ಟ್ರಿಕ್ಟ್ ಮಮತಾ ಶೆಣೈ ಅವರೇ, ಆದಂಥ ಸಂಜೀವ್ ಶೆಟ್ಟಿ ಅವರೇ ಹಾಗೂ PMCC ವಸಂತ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಎಲ್ಲ ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ಹಾಲು ಫುಲ್ಲು ತುಂಬಿ ಹೋಗಿದೆ. ಏಕೆಂದರೆ ವಿನಯ್ ಶೆಟ್ಟಿ ಅಂತ ಹೇಳಿದರೆ ಎಲ್ಲರಿಗೂ ಮಾತಿನಲ್ಲಿ ಒಂದು ಅರ್ಥಪೂರ್ಣವಾಗಿ ಮಾತಾಡುವಂಥ ನಮ್ಮ ವಿನಯ್ ಶೆಟ್ಟಿ ಇವತ್ತಿನ ನೇತ್ರಾವತಿ ಕ್ಲಬ್ಬಿನ ಪ್ರೆಸಿಡೆಂಟ್. ಏಕೆಂದರೆ ಅವರು ಏನು ಪೋಸ್ಟ್ ತಗೊಳ್ಳೋದಿದ್ದರೂ ಸಹ ಅವರ ಎಲ್ಲ ಇದಕ್ಕೂ ಬಂದು ಕೆಲಸ ಮಾಡಿ ಕೊಡ್ತಾರೆ. ಅದು ಅವರಲ್ಲಿ ಹೆಚ್ಚಿನ ಒಂದು ತಾರತಮ್ಯ ಇಲ್ಲದೆ ಎಲ್ಲರನ್ನು ಪ್ರೀತಿಸಿ ಸಹಭಾಗಿತ್ವದಿಂದ ಅವರೊಂದಿಗೆ ಬೆರೆತು ಎಲ್ಲ ಕೆಲಸಗಳನ್ನು ಅಚ್ಚುತ್ತ ಮಾಡಿಕೊಡುವರು. ಲಾಸ್ಟ್ ಇಯರ್ ಅವರು ಏನೂ ಪೋಸ್ಟ್ ತಗೊಂಡಿಲ್ಲ, ಆದರೆ ಅವರು ಪ್ರತಿಯೊಂದು ನನ್ನ ಬೆನ್ನೆಲುಬಿಂದ ನಿಂತು ಎಲ್ಲ ಅವರ ಕೆಲಸಗಳನ್ನು ಸ್ಟೇಜ್ ಮೇಲೆ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ನೋಡಿದ್ದೀರಾ ನೀವು, ಅವರು ಸರ್ವಿಸ್ ಆ್ಯಕ್ಟಿವಿಟಿ ಸುಮಾರು 7 ಮಂದಿಗೆ ಸುಮಾರು 1 ಲಕ್ಷದಷ್ಟು ಇವತ್ತು ಒಳ್ಳೆಯ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಸ್ಟೇಜ್ ಮೇಲೆ ಕೊಟ್ಟಿದ್ದಾರೆ. ಹಾಗೆ 6 ತಿಂಗಳಿಂದ ಸುಮಾರು ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಈ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದನ್ನು ಗುರುತಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಿಜವಾಗಿಯೂ ಹೆಮ್ಮೆ ಆಗ್ತಾ ಇದೆ. ಇವತ್ತು 10 ಹಲವು ಕಾರ್ಯಕ್ರಮಗಳೊಂದಿಗೆ ತೊಡಗಿಸಿಕೊಂಡು ಇವತ್ತಿನ ಸರ್ವಿಸ್ ಆ್ಯಕ್ಟಿವಿಟೀಸ್ ಹಾಗೂ 3 ಸದಸ್ಯರನ್ನು ವಿವಿಧ ಕ್ಷೇತ್ರದಿಂದ ಗುರುತಿಸಿಕೊಂಡು ಅವರಿಗೆ ಸನ್ಮಾನ ಹಾಗೂ ಗೌರವವನ್ನು ಲಭಿಸುವ ಮೂಲಕ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ನೇತ್ರಾವತಿ ಗುರುತಿಸಿಕೊಂಡಿದೆ. ಇವತ್ತು ಲೇಡೀಸು ಮುಂದೆ ಬರಬೇಕು ಅಂತ ಹೇಳಿದರೆ ಛಲ, ಧೈರ್ಯ, ಆಸಕ್ತಿ ಎಲ್ಲ ಇರಬೇಕು.
ಅದಿದ್ದರೆ ಯಾವ ಕೆಲಸವನ್ನು ಮಾತ್ರ ಅತ್ಯುತ್ತಮವಾಗಿ ಮಾಡಿ ನಾವು ಸಮಾಜದಲ್ಲಿ ಮುಂದೆ ಬರಲು ಸಾಧ್ಯವಾಗ್ತದೆ. ಇವತ್ತು ನಮ್ಮ ನೇತ್ರಾವತಿ ಕ್ಲಬ್ಬಲ್ಲಿ ಪ್ರತಿಯೊಬ್ಬರು ಒಳ್ಳೆಯ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಮಾಡಿ ಇವತ್ತು ತೋರಿಸ್ತಾರೆ. ಯಾಕೆಂದರೆ ವರ್ಷವೂ ಎಲ್ಲರೂ ಕೂಡ ಇವರಲ್ಲಿ ಪೋಸ್ಟ್ ತಗೊಂಡಿದ್ರು. ಲಾಸ್ಟ್ ಇಯರು ನಮ್ಮ ಇದರಲ್ಲಿ 7-8 ಜನರು ಪೋಸ್ಟ್ ತಗೊಂಡಿದ್ದು. ಒಳ್ಳೆಯ ಕೆಲಸವನ್ನು ನಿಜವಾಗಿ ಮಾಡಿದ್ದಾರೆ. ಅದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಮಾಡಿದಂಥ ಕೆಲಸದವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ಟೀಮ್ ಅವರು ಈ ವರ್ಷವೂ ಇದೇ ಒಂದು ಡಿಸ್ಟ್ರಿಕ್ಟಲ್ಲಿ ಸೇರಿಕೊಂಡು ಕೆಲಸವನ್ನು ಮಾಡಿದ್ದಾರೆ. ಅದೇ ಕಂಟಿನ್ಯೂವೇಷನ್ ಆಗ್ತಾಯಿದ್ದರೆ ಅವರು ಒಂದಲ್ಲ ಒಂದು ದಿವಸ ಒಬ್ಬರು ಗವರ್ನರ್ ಆಗಲಿಕ್ಕೆ ಸಾಧ್ಯ ಇದೆ ಈ ಕ್ಲಬ್ಬಿನಲ್ಲಿ. ದಯವಿಟ್ಟು ಹೆಚ್ಚಿನ ಸ್ಥಾನ ಕೊಡಬೇಕು ನೇತ್ರಾವತಿ ಕ್ಲಬ್ಬಿಗೆ. ಅವರು ಮುಂದೆ ಬರಬೇಕು. ಇದು ಕೇವಲ 14 ವರ್ಷದ ಇತಿಹಾಸ ಅಲ್ಲ, ಅದರಲ್ಲಿ ಮಾಡುವಂಥ ಕೆಲಸ ಮತ್ತು ಕಾರ್ಯಕ್ರಮ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಇವತ್ತು ನಮ್ಮ ವಿನಯ್ ಅವರು ಪ್ರೆಸಿಡೆಂಟಾಗಿ ನಿಂತಿದ್ದಾರೆ. ಯಾವತ್ತೂ ಅವರು ಪ್ರೆಸಿಡೆನ್ಶಿಪ್ ಬೇಡ ಅಂತ ಹೇಳ್ತಾರೆ, ಬರೋದಿಲ್ಲ ಯಾವುದಕ್ಕೂ ಸಹ, ಕೆಲಸ ಮಾಡಲಿಕ್ಕೆ ಬರ್ತಾರೆ. ಆದರೆ ಇವತ್ತು ನಾಯಕತ್ವವನ್ನು ನಯಿಸ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಶುಭ ಸಂಜೆ. ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ಗಳಲ್ಲಿ ಒಂದಾದ ಮಂಗಳೂರು ನೇತ್ರಾವತಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ನನ್ನ ಪ್ರೀತಿಯ ಸಹೋದರಿ ವಿನಯ್ ಶೆಟ್ಟಿಯವರೇ, ಅದೇ ರೀತಿ ನಮ್ಮ ಜಿಲ್ಲೆಯ ಮೆಚ್ಚಿನ ರಾಜ್ಯಪಾಲರಾಗಿರುವಂಥ ಅರವಿಂದ್ ಶೆಣೈ ದಂಪತಿಗಳೇ, ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತು ಈಗ ತಾನೇ ತಮ್ಮ ಸೇವೆಗಳನ್ನು ಸಮಾಜಕ್ಕೆ ಸಲ್ಲಿಸಿ ಸನ್ಮಾನಿತರಾಗಿರುವಂಥ ಸನ್ಮಾನಿತರೇ ಹಾಗೂ ಎಲ್ಲ ಸಹೋದರ ಸಹೋದರಿಯರೇ, ನಿಜವಾಗ್ಲೂ ನಾನು ಸಕಲೇಶ್ವರದಿಂದ ಬರಲಿಕ್ಕೆ ಈ ಒಂದು ಸಂಸ್ಥೆ ಕೊಟ್ಟಿರುವಂಥ ಪ್ರೀತಿ ಮತ್ತು ಈ ಸಂಸ್ಥೆ ಮಾಡಿರುವಂಥ ಸೇವೆಗೆ ನಾನು ಯಾವತ್ತೂ ಆಭಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ತನ್ನದೇ ಆದ ಛಾಪನ್ನು ಮೂಡಿಸಿ ಅನೇಕ ಸೇವಾ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಮತ್ತು ಮಲ್ಟಿಪಲ್ನಲ್ಲಿ ಗುರುತಿಸಿಕೊಂಡಿರುವಂಥ ಲಯನ್ಸ್ ಸಂಸ್ಥೆ ಮಂಗಳೂರು ನೇತ್ರಾವತಿ ಲಯನ್ಸ್ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ತನ್ನದೇ ಆದ ಸೇವೆಗಳ ಮುಖಾಂತರ ಸಮಾಜಕ್ಕೆ ಅತ್ಯುತ್ತಮ ಸೇವೆಗಳು ಈ ಸಂಸ್ಥೆಯಿಂದ ತಲುಪುವಂತಾಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕೆ ಒಂದು ಎರಡು ಮಾತನ್ನು ಮುಗಿಸ್ತೇನೆ. ಮುಖ್ಯವಾಗಿ ಈ ಒಂದು ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಜಿಲ್ಲೆಯಲ್ಲೇ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ನಿರೂಪಿಸುವಲ್ಲಿ ಮತ್ತು ತಮ್ಮ ಜವಾಬ್ದಾರಿ ವಹಿಸಿಕೊಳ್ಳುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಲಯನ್ಸ್ ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದರಲ್ಲಿ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ತನ್ನದೇ ಆದ ವಿವಿಧ ಶೈಲಿಯಲ್ಲಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ವರ್ಷದ ತಂಡ ವಿನಯ್ ಶೆಟ್ಟಿಯವರ ತಂಡ ಅತ್ಯುತ್ತಮ ಕೆಲಸಗಳನ್ನು ಮಾಡ್ತಿದೆ. ಅದೇ ರೀತಿ ನಮ್ಮ ರಾಜ್ಯಪಾಲರು ಕೂಡ ನಮ್ಮ ಈ ಜಿಲ್ಲೆಯ ಹಿರಿಮೆಯನ್ನು ನಮ್ಮ ಮಲ್ಟಿಪಲ್ನಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಎತ್ತರಕ್ಕೆ ಕೊಂಡೊಯ್ದಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸಿ ಮಾತನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲಯನಿಸಮ್. ಈ ವಿನಯ್ ಶೆಟ್ಟಿ ಮತ್ತು ಅವರ ತಂಡ ತುಂಬ ಅಭೂತಪೂರ್ವ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತಿನ ಸೇವಾ ಕಾರ್ಯಕ್ರಮವನ್ನು ನಾವು ಗಮನಿಸಿದ್ದೇ ಆದರೆ ನಾವು ಪ್ರತಿಯೊಬ್ಬ ಲಯನ್ಸ್ ಸದಸ್ಯರು ಸಹ ಇಂಥ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡಬಾರ್ದು ಅನ್ನೋದು ತಮ್ಮ ಗಮನಕ್ಕೆ ಬರಬೇಕಾಗುತ್ತೆ. ಬಂಧುಗಳೇ, ಇಷ್ಟೇ ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ಮಹಾಲಕ್ಷ್ಮಿಯವರು ಮಹಾಲಕ್ಷ್ಮಿಯವರು ನೇತ್ರಾವತಿ ಕ್ಲಬ್ನವರು ಇವತ್ತಿನ ನಮ್ಮ ಉಡುಗೆಯನ್ನು ತೊಟ್ಟುಕೊಂಡು ನಿಜವಾದ ಮಹಾಲಕ್ಷ್ಮಿಯರಾಗಿ ಬಂದು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಯಾಕೆ ಮಹಾಲಕ್ಷ್ಮಿಯವರು ಅಂತ ಹೇಳ್ತೀವಿ ಅಂದರೆ, ಇವತ್ತು ಹೆಣ್ಣು ಒಲಿದರೆ ನಾರಿ, ಮುನಿದರೆ ನೀವೇ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಜಿಲ್ಲೆಯನ್ನು, ಹಾಸನ ಜಿಲ್ಲೆಯನ್ನು ಪೂರ್ತಿ IAS, IFS, IRS ಅಧಿಕಾರಿಗಳು, DC ಆಗಲಿ, ನಮ್ಮಲ್ಲಿ ಲತಾ ಕುಮಾರಿಯವರು ಲೇಡೀಸ್ ಆಗಿದ್ದಾರೆ. ಅದೇ ರೀತಿ ವಿಜಯಕುಮಾರಿಯವರು CS ಆಗಿದ್ದಾರೆ. ಅದೇ ರೀತಿ SP ಸಮೇತ ಲೇಡೀಸೇ ಆಗಿದ್ದಾರೆ. ಮತ್ತು ಅದೇ ರೀತಿ AC ಅವರು ಮತ್ತು ತಹಸೀಲ್ದಾರ್ ಆಲ್ ಡಿಸ್ಟ್ರಿಕ್ಟ್ ಆಫೀಸರ್ ಸಮೇತ ಇವತ್ತು ಲೇಡೀಸೇ ಆಗಿದ್ದಾರೆ. ಆದರೆ ಯೋಚನೆ ಮಾಡಬೇಕು, ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿನಯ್ ಶೆಟ್ಟಿ ಅವರ ತಂಡ 2ನೇ ಸ್ಥಾನದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ. ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಹಾಗೆಯೇ ಕೇವಲ 12 ವರ್ಷ ತುಂಬಿ 13ನೇ ವರ್ಷಕ್ಕೆ ಕಾಲಿಟ್ಟಂಥ ಲಯನ್ಸ್ ಕ್ಲಬ್ 16 ಚಾರ್ಟರ್ ಸದಸ್ಯರನ್ನ ಒಳಗೊಂಡಿದೆ. 38 ಜನ ಸದಸ್ಯರಿದ್ದೀರಿ. 38 ಜನ ಸದಸ್ಯರಲ್ಲಿ ಕೋರ್ ಕಮಿಟಿ
ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆ್ಯಂಡ್ DC ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ 16 ಜನ ಈ ಒಂದು ಸ್ಥಾನವನ್ನು ಅಲಂಕೃತರಾಗಿದ್ದೀರ. ಇದು ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಮ್ಮೆಯ ವಿಚಾರ. ಕೇವಲ 38 ಜನ ಸದಸ್ಯರಿರುವಂಥ ಕ್ಲಬ್ಬು 16 ಸದಸ್ಯರು ನಮ್ಮ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿ ಕೋರ್ ಕಮಿಟಿಯಾಗಿ ಇವತ್ತು ಜಿಲ್ಲೆಯನ್ನು ಮುನ್ನಡೆಸ್ತಾ ಇದ್ದೀರಾ ಅಂದರೆ ನಮ್ಮ ನೇತ್ರಾವತಿ ಕ್ಲಬ್ಬು ಮೊದಲನೇ ಸ್ಥಾನದಲ್ಲಿದೆ. ತಮ್ಮಗಳು ಇಷ್ಟೊಂದು ಅದೇ ರೀತಿ ಇವತ್ತು ನೇತ್ರಾವತಿ ಕ್ಲಬ್ಬು 38 ಜನ ಸದಸ್ಯರಿದ್ದರೆ ಒಂದು ಜಡ್ಸಿ ಒಂದು RC ಈ ಒಂದು ಸ್ಥಾನವನ್ನು ಸಹ ನೇತ್ರಾವತಿ ಕ್ಲಬ್ಬು ಸ್ಥಾನವನ್ನು ಅಲಂಕೃತ ಮಾಡಿಕೊಂಡಿದ್ದೀರ. ನಿಜವಾಗೂ ನೇತ್ರಾವತಿ ಅಂತ ಹೆಸರಿಟ್ಟಂಥ ಮಂಗಳಾದೇವಿ ಕ್ಲಬ್ಬಿನ ಸರ್ವ ಸದಸ್ಯರಿಗೆ ಹಾಗೂ ತಮ್ಮಗಳಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. First and foremost, I brought good wishes to President Lion Vinaya Shetty, Secretary Lion Gayatri Hegde, Treasurer Lion Chanchalakshi, and all members of Lions Club Mangalore Netravati. On my personal behalf and on behalf of my home club Lions Club Mangalore Highland, I offer my good wishes to all of you. My congratulations to the office bearers and all members of this club for the wonderful performance that you have been giving all these years, and especially in this year. As far as I know, this club is placed at third place in terms of service activity and second place in terms of administration, which is a wonderful performance by this club. Congratulations to you once again. Talking about Lions Club Mangalore Netravati, if you allow me to describe this club in a single sentence, my description of this club will be like this: a tall club with tall members standing tall in the district of District 317D with tall service activities. Congratulations to all of you, especially an all-ladies club. Incidentally, this is the only third all-ladies club in our district. Sorry, the fourth all-ladies club in the district, Mangalore Kaveri, and two are there at, one is there at Beerur, 3 all-ladies Lions clubs. This club, yes, of course, we know that its performance is always fabulous, in fact, fantabulous. But then when it comes to the administration of the district, the members of this club are always there in the forefront. Any district event, be it Deepavali, Christmas, be it whatever it is, convention, cabinet installation, whatever, many members of this club will be there either in the reception committee or registration committee or memento committee, whatever you name any committee, there will be representatives, that too in good number, from Lions Club Mangalore Netravati. Some time ago, District Governor was offering an adjective to President Lion Vinaya Shetty. He said versatile president, but I would like to add one more adjective. She is not only versatile, she is vibrant too. Her vibrancy is percolating to the members of this club, and that is evident in the performance of this club this year so far, getting placed at third in service and second in administration. Any club, each and every member is important. In specific, the president, secretary, and treasurer. They are the 3 important pillars of any club, and in this club, we have region chairperson and zone chairperson in addition to them. Lion Gayatri Rao, region chairperson, proven Lion leader. She is managing her region pretty well. I wish her the best for a successful region meet. Similarly, my compliments to zone chairperson Lion Nirmala Pramod for the wonderful job that you have been doing as zone chairperson. Moving forward, as I said, there are a lot of impactful members in this club, and my felicitation will be incomplete without naming at least few of them. To start with, Lion Jyoti Shetty, Lion Geeta Kalyanpur, Lion Geeta Shetty, Lion Rekha Shetty, Lion Gayatri, Lion Gayatri Rao, Lion Asha Nagaraj,
Lion Shobha Subramania, Lion Meera Shetty, and here we have Lion Mandakini Upadhyaya. Probably her name is synonym with Quest. And we have Lion Sabita Shetty, whose name is synonym with palliative care. All these members carry the flag high of Lions Club Mangalore Netravati. Coming to our district governor, Lion could be Arvind Shenoy. He has been performing fabulously well, remarkable growth in membership and significant donation to LCIF. We cannot ask for more than this. My compliments to you, dear sir. Well, ladies and gentlemen, before I stop, once again I wish the office bearers and all the members of Lions Club Mangalore Netravati a great time ahead. Thank you very much. Long live Lionism. ಪ್ರಥಮವಾಗಿ ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳಾದೇವಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಹಾಗೂ ಎಕ್ಸ್ಟೆನ್ಷನ್ ಚೇರ್ಮನ್ ಡಾಕ್ಟರ್ ಜಿ ಆರ್ ಶೆಟ್ಟಿ ಹಾಗೂ ಕೆ ಪಿ ಪ್ರಶಾಂತ್ ರಾವ್ ಅವರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅಲ್ಲದೆ ವಿಶೇಷವಾಗಿ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಮೇಡಮ್ ಗೀತಾ ಶೆಟ್ಟಿ ಹಾಗೂ ಸ್ಥಾಪಕ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. 12 ವರ್ಷಗಳ ಇತಿಹಾಸವಿರುವ ಲಯನ್ಸ್ ಕ್ಲಬ್ ಮಂಗಳೂರು ನೇತ್ರಾವತಿ ಈ ಬಾರಿ ಯಶಸ್ವಿ ತಂಡ. ಅಧ್ಯಕ್ಷರಾಗಿ ಮೇಡಮ್ ವಿನಯ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಮೇಡಮ್ ಗಾಯತ್ರಿ ಹೆಗಡೆ, ಕೋಶಾಧಿಕಾರಿಯಾಗಿ ಮೇಡಮ್ ಚಂಚಲಾಕ್ಷಿ ಅವರ ಸಾರಥ್ಯದಲ್ಲಿ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳಲ್ಲಿ ನಡೆಸಿ ಜಿಲ್ಲೆಯಲ್ಲಿ ಆಡಳಿತ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಸೇವಾ ವಿಭಾಗದಲ್ಲಿ 3ನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ. ನಿಮ್ಮ ಸೇವಾ ಕಾರ್ಯಕ್ರಮ ಹೀಗೆ ಮುಂದುವರಿದು ಪರಿಸರದ ಬಡಜನರ ಕಣ್ಣೀರೊರೆಸುವ ಸಂಸ್ಥೆಯಾಗಿ ಮೂಡಿಬರಲಿ ಎಂದು ಆಶಿಸುತ್ತೇನೆ. ಅರ್ಥಪೂರ್ಣ ಸೇವಾ ಕಾರ್ಯಕ್ರಮಗಳು, ಶಿಕ್ಷಣ, ಆರೋಗ್ಯ, ದಿವ್ಯಾಂಗ ಮಕ್ಕಳ ಅಭಿವೃದ್ಧಿ ಅಲ್ಲದೆ ಈ ದಿನ ನಡೆಸಿದ ಸುಮಾರು 2 ಲಕ್ಷಕ್ಕೂ ಮಿಕ್ಕಿದ ಸೇವಾ ಕಾರ್ಯಕ್ರಮಗಳಿಂದ ವಿವಿಧ ಸದಸ್ಯರಿಂದ ದೇಣಿಗೆ ಸಂಗ್ರಹಿಸಿ ನೆರವೇರಿಸಿದ್ದೀರಿ. ಈ ಬಾರಿ ಸೇವಾ ಕಾರ್ಯಕ್ರಮಗಳಿಂದ ಖಂಡಿತವಾಗಿಯೂ ಪ್ರಥಮ ಸ್ಥಾನಕ್ಕೆ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳುತ್ತಿದೆ. ಅಲ್ಲದೆ ವಿಶೇಷವಾಗಿ 38 ಸದಸ್ಯರಲ್ಲಿ 16 ಜನ ಸದಸ್ಯರನ್ನು ಸಂಪುಟಕ್ಕೆ ಸೇರಿಸಿ ರಾಜ್ಯಪಾಲರ ಕೈಬಲಪಡಿಸಿದ್ದೀರಿ. ಅದಕ್ಕೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮೇಡಮ್ ಗಾಯತ್ರಿ ಅರವಿಂದ ರಾವ್ ಪ್ರಾಂತ್ಯಾಧ್ಯಕ್ಷರಾಗಿ, ಮೇಡಮ್ ನಿರ್ಮಲ ಪ್ರಮೋದ್ ಹಾಗೂ ಮೇಡಮ್ ಜ್ಯೋತಿ ಆರ್ ಶೆಟ್ಟಿ, ಗೀತಾ ಕಲ್ಯಾಣ್ಪುರ್, ಮೇಡಮ್ ಮಂದಾಕಿನಿ ಉಪಾಧ್ಯಾಯ, ಮೇಡಮ್ ಸಬಿತಾ ಶೆಟ್ಟಿ, ಮೇಡಮ್ ಚಂದ್ರಕಲಾ ರಾವ್ ಹಾಗೂ ಮೇಡಮ್ ಆಶಾ ನಾಗರಾಜ್ ಹಾಗೂ ಅದರಲ್ಲೂ ವಿಶೇಷವಾಗಿ ಅಲ್ಲದೆ ಇನ್ನೂ 8 ಜನ ಸದಸ್ಯರನ್ನು ಜಿಲ್ಲಾ ಸಂಪುಟಕ್ಕೆ ಸೇರಿಸಿದ್ದೀರಿ. ವಿಶೇಷವಾಗಿ ಆಶಾ ನಾಗರಾಜ್ ಅವರು ಏಕೈಕ ಮಹಿಳೆ ಇದಕ್ಕೆ ನಮ್ಮ ಪಾಲಿಗೆ ಕಾಂಟ್ರಿಬ್ಯೂಷನ್ ನೀಡಿದಂಥ ಮಹಿಳೆ. ನಮ್ಮ 9 ಜನ ಪಾಲು ನೀಡಿದವರಲ್ಲಿ ಒಬ್ಬರು ಆಶಾ ನಾಗರಾಜ್ ಅವರು. ಅಲ್ಲದೆ ವಿಶೇಷವಾಗಿ ಈ ದಿನ ಕ್ಲಬ್ ಬುಲೆಟಿನ್ ಚಿಗುರನ್ನು ರಿಲೀಸ್ ಮಾಡಿದ್ದೀರಿ. ಅದರ ಎಡಿಟರ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. 14 ಜನ ಸ್ಥಾಪಕ ಸದಸ್ಯರನ್ನು ಹೊಂದಿಕೊಂಡಿದ್ದೀರಿ. ಇವತ್ತು ವಿಶೇಷವಾಗಿ ಒಂದು ವಿಷಯವನ್ನು ಹೇಳಬೇಕು. ನಮ್ಮ ಗೌರವರನ್ನು ವೆಲ್ಕಮ್ ಮಾಡುವಾಗ 38 ಸದಸ್ಯರಲ್ಲಿ 32 ಜನ ಸದಸ್ಯರು ಇಲ್ಲಿ ಹಾಜರಿದ್ದೀರಿ. ಅದು ಕ್ಲಬ್ನ ಸಮಯದಲ್ಲಿ. ಅದಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ಮೇಡಮ್ ಆಗ ಹೇಳುವಾಗ ಪ್ರಮೀಳ ಸಾಮ್ರಾಜ್ಯ ಅಂತ ಹೇಳಿದರು. 12 ವರ್ಷದ ಪ್ರಮೀಳ ಸಾಮ್ರಾಜ್ಯಕ್ಕೆ ಕಿರೀಟಕ್ಕೆ ಗರಿಗಳಂತೆ 17 ಪ್ಯಾಚ್ಗಳಿವೆ. ಆ ಪ್ಯಾಚ್ಗಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಪ್ರಾಂತ್ಯಾಧ್ಯಕ್ಷರಾದ ಮೇಡಮ್ ಗಾಯತ್ರಿ ಅರವಿಂದ್ರ ಅವರ ಪ್ರಾಂತ್ಯ ಸಮ್ಮೇಳನ ಪರಿಕ್ರಮ ಅತ್ಯಂತ ಯಶಸ್ವಿಯಾಗಿ ಜರಗಲಿ. ಕಳೆದ ಬಾರಿ ಯಶಸ್ವಿ ಅಧ್ಯಕ್ಷರು ವಲಯಾಧ್ಯಕ್ಷರಾದ ಮೇಡಮ್ ನಿರ್ಮಲಾ ಪ್ರಮೋದ್ ಅವರ ಉತ್ತಮ ವಲಯಾಧ್ಯಕ್ಷರಾಗಿ ಮೂಡಿ ಬಂದಿಲ್ಲ ಅಂತ ಹೇಳ್ತೇನೆ. ನಮ್ಮ ರಾಜ್ಯಪಾಲರು ಉಡುಪಿ ಅರವಿಂದ್ ಶೆಣೈ ಅವರು ಜಿಲ್ಲೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸಿಕೊಂಡು ಬಂದಿದ್ದು ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಜರಗಲಿ ಎಂದು ಹಾರೈಸುತ್ತೇನೆ. ವಿಶೇಷವಾಗಿ ಮೊನ್ನೆ ಅಷ್ಟೇ MJF ಬ್ಯಾಂಕ್ವೆಟ್ನಲ್ಲಿ MJFನ ಸೆಂಚುರಿ ಬಾರಿಸಿದ್ದೀರಿ. 6 ತಿಂಗಳೊಳಗೆ ಸೆಂಚುರಿ ಬಾರಿಸಿದ್ದೀರಿ. ಇನ್ನುಳಿದ 6 ತಿಂಗಳಲ್ಲಿ ದ್ವಿಶತಕವನ್ನು ಬಾರಿಸಿ ಅಂತೇಳಿ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಮ್. 12 ವರ್ಷ ಮುಂದೆ ಮಂಗಳಾದೇವಿ ಕ್ಲಬ್ಬಿಂದ ಅದೇ ಡಾಕ್ಟರ್ ಜಿ ಆರ್ ಶೆಟ್ಟಿ ಹಾಗೂ ನನ್ನಿಂದ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ ಈ ಕ್ಲಬ್ಬನ್ನು ನಾವು ಮುನ್ನಡೆಸಿದೆವು. ಈ ಕ್ಲಬ್ಬು ಈ 12 ವರ್ಷದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡಿ, ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿ ಒಂದು ಉತ್ತಮ ಕ್ಲಬ್ಬಾಗಿ ಮೂಡಿಬಂದಿದೆ. ನಾವು ಮಾಡಿದಂತಹ ಈ ಎಕ್ಸ್ಟೆನ್ಷನ್ ಮಾಡಿದಂಥ ಕ್ಲಬ್ಬು ನಾವು ಮಾಡಿದ ಕೆಲಸ ಸಾರ್ಥ ಆಗಿದೆ ಅಂತ ಹೇಳಿ ನಾನು ನಂಬಿಕೊಳ್ತೇನೆ. ಲಯನ್ ಕೆ ಸಿ ಪ್ರಭು ಅವರು ಗವರ್ನರ್ ಆಗಿದ್ದಾಗ ಈ ಕ್ಲಬ್ ಮೂಡಿ ಬಂತು. ಈಗ
38 ಸದಸ್ಯರನ್ನೊಳಗೊಂಡ ಈ ಕ್ಲಬ್ಬು ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿದೆ. ಇನ್ನು ಮುಂದೆಯೂ ಕೂಡ ಒಳ್ಳೆಯ ಕೆಲಸ ಮಾಡಲಿ. ಇದಕ್ಕೆಲ್ಲರ ನಮ್ಮ ಸಹಕಾರ ನಾವು ಕೊಡಬೇಕು. ಹಾಗೂ ಇಂತಹ ಒಂದು ಮಹಿಳಾ ಲಯನ್ಸ್ ಕ್ಲಬ್ಬು ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ಅಂತ ಹೇಳ್ಬೋದು, ಹೇಳಲಿಕ್ಕೆ ಏನೂ ಸಂಶಯ ಇಲ್ಲ. ಹಾಗಾಗಿ ಇಂತಹ ಈ ಕ್ಲಬ್ಬು ಇನ್ನು ಮುಂದೆಯೂ ಒಳ್ಳೆಯ ಒಂದು ಲೀಡರ್, ನಮ್ಮ ಡಿಸ್ಟ್ರಿಕ್ಟಿಗೆ ಒಂದು ಉತ್ತಮ ಒಂದು ಲೀಡರ್ ಕೂಡ ಬರಲಿ ಅಂತ ನಾನು ಹಾರೈಸುತ್ತಾ, ಈ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ರಿಗೂ ನಾನು ಶುಭ ಹಾರೈಸ್ತೇನೆ. ಹಾಗೂ ನಮ್ಮ ಗವರ್ನರಾದ ಕುಡಿಪೆ ಎರಂಚೆಣಿಯವರು ಅತ್ಯುತ್ತಮ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದು ನಮಗೆಲ್ಲ ಕಾಣ್ತಾ ಇದೆ. ಇನ್ನು ಮುಂದೆಯೂ ಕೂಡ ಇನ್ನೂ ಬರೋ ಒಂದು 6 ತಿಂಗಳಲ್ಲಿ ಇನ್ನೂ ಉತ್ತಮ ಕೆಲಸ ಮೂಡಿ ಬರಲಿ. ಹಾಗೂ ಈ ಕ್ಲಬ್ಬು ಇನ್ನು ಮುಂದೆ ಜಿಲ್ಲೆಯಲ್ಲಿ ಒಂದು ಪ್ರಥಮ ಸ್ಥಾನಕ್ಕೆ ಮೂಡಿ ಬರಲಿ ಅಂತ ಹೇಳುತ್ತಾ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಲಾಂಗ್ ಲೈನಿಸಮ್ ಅವಾರ್ಡ್, ಈ ಕ್ಲಬ್ ಎಕ್ಸಲೆನ್ಸ್ ಅವಾರ್ಡ್ ಏನು ಕೊರಿಯರ್ ಸಮಸ್ಯೆಯಿಂದ ವಾಪಸ್ ಹೋಗಿದೆ. ಆದರೆ ನಿರ್ಮಲಾ ಪ್ರಮೋದ್ ಅವರು ಬಂದು ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಪ್ಯಾಚನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗಾಯತ್ರಿ ಹೆಗ್ಡೆ ಅವರು ದಯವಿಟ್ಟು 10 ಇಯರ್ ಶೆವರಾನ್ ಅನ್ನು ಸ್ವೀಕರಿಸಬೇಕು. ಹಾಗೆ ಆಶಾ ನಾಗರಾಜ್ 10 ಇಯರ್ ಶೆವರಾನ್ ಸ್ವೀಕರಿಸಬೇಕಾಗಿ ವಿನಂತಿ. Respected Governor, who was with us since morning, he inaugurated 2 permanent projects, sanitary pad burning machine at Chinmaya School, Kadri, and drinking water project at the St. Joseph's Higher Primary School, Kalavari. I also thanks our First Lady, our District Lion Mamata Shenai, all the dignitaries on and off the dais, all our Lion friends, invitees, guests who are present in gathering for gracing this occasion. On behalf of the club, I thank all the sponsors who hosted BOD and today's DG visit. Our today's MC, Lion Vidya Shetty, for conducting the program on excellent manner. Thanking you for the opportunity.